ನಮಸ್ಕಾರ ರೈತ ಬಂದವ್ರೆ. ಇವತ್ತು ನಾವು ಮಂಜು ಪಟೇಲ್ ರವರ ಜಮೀನಲ್ಲಿದ್ದೀವಿ. ಅವರು ದೂರ ಗ್ರಾಮ ಮೈಸೂರು ತಾಲೂಕು ಜೈಪುರ ಹೋಬಳಿ. ಅವರು ಮೊದಲು ಒಂದು ಬಿಸ್ನೆಸ್ ನಲ್ಲಿದ್ದು ಆ ಬಿಸ್ನೆಸ್ ಬಿಟ್ಟು ಇವಾಗ ಅವರೇ ಸ್ವತಃ ಒಂದು ಲೇಬರ್ನು ಕೂಡ ಕರ್ಕೊಳ್ಳದೆ ಅವರೇ ಸ್ವತಃ ಸ್ವಇಚ್ಛೆಯಿಂದ ಒಂದು ವ್ಯವಸಾಯ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 6 ರಿಂದ 7 ಎಕರೆನಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀವಿ. ಈ ಬಾರಿ 3 ಎಕರೆನಲ್ಲಿ ಏಲಕ್ಕಿ ಬಾಳೆನ ಸಕ್ಸಸ್ಫುಲ್ ಆಗಿ ಬೆಳೆದು ಒಂದು ಕಂಪ್ಲೀಟ್ ಏಲಕ್ಕಿ ಬಾಳೆನ ನಮ್ಮ ಕಂಪ್ನಿಗೆ ಕೊಟ್ಟಿರ್ತಾರೆ. ಅವರ ಒಂದು ಅನಿಸಿಕೆ ಮತ್ತು ಅನುಭವನ ದಯವಿಟ್ಟು ಹಂಚ್ಕೋಬೇಕು ಅಂತ ಮಂಜುನಾಥ್ ಅವ್ರ ಹತ್ರ ಕೇಳ್ಕೊತೀವಿ. ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ, ದೂರ ಗ್ರಾಮ ಜೈಪುರ ಹೋಬಳಿ ಮೈಸೂರು ತಾಲೂಕು. ನಾನು 3 ಎಕರೆಯಲ್ಲಿ ಒಂದು 3200 ಗಿಡ ಪ್ಲಾಂಟೇಶನ್ ಮಾಡಿದ್ದೀನಿ. ನಂದು ನವೆಂಬರ್ 11ನೇ ತಾರೀಕು ನಾನು ಪ್ಲಾಂಟೇಶನ್ ಮಾಡಿದ್ದು ಲಾಸ್ಟ್ ಇಯರ್ 24th ಅಲ್ಲಿ. ನಮಗೆ ಈಗ ಕಟಾವಿಗೆ ಬಂದಾಗ ಭಾಳನೇ ತೊಂದರೆ ಇತ್ತು. ಆ ಟೈಮಲ್ಲೆಲ್ಲ ಈಗ ನಾಳೆ ಬರ್ತೀನಿ, ನಾಳಿದ್ದು ಬರ್ತೀನಿ, ಇಲ್ಲ ಈಗ ಕಡಿಮೆ, ಈಗ ಇಂತಿಷ್ಟೇ 7 kgಗಿನ್ನ ಕಡಿಮೆ ಬಂದರೆ ಅದನ್ನ ಸೆಕೆಂಡ್ಗೆ ಹಾಕಬೇಕು, ಇನ್ನೊಂದು ಮತ್ತೊಂದು, ಈ ಥರ ಎಲ್ಲ ಕಂಡೀಷನ್ಗಳಿತ್ತು. ಆ ಟೈಮಲ್ಲಿ ನನಗೆ ಯಾರೋ ಸಜೆಸ್ಟ್ ಮಾಡಿದ್ರು, ಹಿಂಗೆ PGR ಫಾರ್ಮ್ಸ್ ಅವರು ಇದ್ದಾರೆ, ಅವ್ರಿಗೊಂದ್ಸಲ ಕನ್ಸಲ್ಟ್ ಮಾಡಿ ಅಂತ. ನಮ್ಮೂರವರೇ ಮಾದೇವಪ್ಪ ಅಂತ ಒಬ್ಬರು ನಮಗೆ ಬೇಕಾದವರು ಆಪ್ತರು. ಅವರು ಹಿಂಗೆ ಸಿರಿಬ್ರೋ ನಂಬರ್ಗೆ ಕಾಲ್ ಮಾಡಿ ಅವ್ರಿಗೆ ಹೇಳಿದ್ರು. ಅವರು ನಮ್ಮ ತೋಟಕ್ಕೆ ಬಂದರು. ನೀವು ತಲೆ ಕೆಡಿಸ್ಕೋಬೇಡಿ, ಏನಿಲ್ಲ, ನಾನು ಮಾಡಿಸ್ಕೊಡ್ತೀನಿ ಬಿಡಿ ಅಂದರು. ಅದೇ ಥರ ಫಸ್ಟಿಂದ ಲಾಸ್ಟ್ ಕಟಿಂಗ್ವರೆಗೂ ಇನ್ಕ್ಲೂಡಿಂಗ್ 10 ಗೊನೆ ಇದ್ರೂ ಅವರು ಬಂದು ನಮಗೆ ಭಾಳ ಸಪೋರ್ಟಿವ್ ಆಗಿ ಇದು ಮಾಡಿದ್ರು. ಅಂದರೆ ನಿಮ್ಗೆ ಯಾವುದೇ ಸೆಕೆಂಡ್ ಹಾಕ್ಬಿಡೋದು, ಇಲ್ಲ ವೇಸ್ಟ್ ಮಾಡೋದು, ಇನ್ನೊಂದು ಮತ್ತೊಂದು ಇಲ್ಲ. ಈಗ 6 kgಗಿನ್ನ ಕಡಿಮೆ ಬಂದಿದ್ದು ಚೆನ್ನಾಗಿದ್ರು, ಕಾಯಿ ದಪ್ಪ ಇದ್ರೂ ಅದನ್ನ ಸೆಕೆಂಡ್ಗೆ ಹಾಕ್ಬಿಟ್ಟು ರೈತರಿಗೆ ಲಾಸ್ ಮಾಡೋ ಅಂತ ಏನು ಇದೇನಿಲ್ಲ. ಇದರಿಂದ ನನಗೆ ಭಾಳನೇ ಉಪಯೋಗ ಆಗೈತೆ. ಸಿರಿಬ್ರೋ ನಮಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಅದಂತೂ ನಾವು ಲೈಫ್ ಟೈಮ್ ಒಟ್ಟಿನಲ್ಲಿ ಅದಂತೂ ನೆನ್ಪಿಟ್ಕೋಬೇಕು. ಯಾಕಂದ್ರೆ ಅದೇ ತರ ನಮಗೆ ನೀವು ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ನಾವಿದೀವಿ, ನೀವು ತಲೆ ಕೆಡಿಸ್ಕೋಬೇಡಿ ಇರಿ ಅಂತ ಹೇಳ್ತಾ ಇದ್ರು. ಏನೋ ಒಂದ್ ಸ್ವಲ್ಪ ರೇಟ್ ಕಮ್ಮಿ ಸಿಕ್ತು ನಮ್ಮ ಕಟಿಂಗ್ ಟೈಮಲ್ಲಿ, ಏನೂ ಮಾಡೋಕ್ಕಾಗಲ್ಲ. ಬಟ್ ಏನಂದ್ರೆ 100% ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ PGR ಫಾರ್ಮ್ಸ್ ಇಂದ. ಇವನ್ ಗೊನೆ ಬಂದಾಗ ನಿಮ್ಗೆ ಗೊನೆಗೆ ಸ್ಪ್ರೇ ಮಾಡ್ಲಿಕ್ಕೆ ಅದಕ್ಕೆಲ್ಲ ಸಜೆಷನ್ ಎಲ್ಲ ಚೆನ್ನಾಗಿ ಅವ್ರ ಹತ್ರನೇ, ನಾನು ಕೆಮಿಕಲ್ ಎಲ್ಲ ಅವ್ರ ಹತ್ರನೇ ಫಾಲೋ ಅಪ್ ಮಾಡಿರೋದು. ಗೊನೆ ಬಂದಾಗ ಅದಕ್ಕೆಲ್ಲ ಸ್ಪ್ರೇಗಳು, ಮತ್ತೆ ಈ ಎಲೆಗಳು ಚುಕ್ಕೆ ಬಂದಿದ್ದಾಗ ಅವ್ರ ಹತ್ರ ಸ್ಪ್ರೇಗಳೆಲ್ಲ ತಂದು ನಾನು ಮಾಡಿದ್ದೀನಿ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಅಂದ್ರೆ ನನಗೆ ಒಂದು ಅಮೌಂಟ್ ಅಲ್ಲಿ ನನಗೆ ದುಡ್ಡು ಅಂತ ಬಂದಿರೋದಾದ್ರೆ ಅದು PGR ಫಾರ್ಮ್ಸ್ ಕಡೆಯಿಂದಾನೆ. ಯಾಕಂದ್ರೆ ಈ ಚಿಲ್ಲರೆ 10 ಗೊನೆ 5 ಗೊನೆ ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಕೊಟ್ಬಿಟ್ಟು ಅವ್ರು ದುಡ್ಡು ಕೊಡಂಗಿಲ್ಲ. ಈಗ ಯಾರೇ ಬಂದ್ರು ನಮ್ಗೆ ಗೊನೆ ಕಟಿಂಗ್ ಮಾಡಿದ್ರೆ ಅವರು ಇಮಿಡಿಯೇಟ್ ನಮ್ಗೆ ಅಮೌಂಟ್ ಅಂತೂ ಕೊಡೋದೇ ಇಲ್ಲ. ಅವರು ಯಾರು ಅಂತ ಏನು ಅಂತ ಇದು ಮಾಡೋದು, ಇವರು ನಿಮ್ಗೆ ಕಟಿಂಗ್ ಮಾಡಿ ಹೋಗಿ 1 hour ಒಳಗಡೆ ನಮ್ಗೆ ಇನ್ಕ್ಲೂಡಿಂಗ್ GST ಬಿಲ್ ಬರ್ತದೆ. GST ಬಿಲ್ಲು ಅದಕ್ಕಿನ್ನ ಗ್ಯಾರಂಟಿ ಇನ್ನೇನು ಇದು ಮಾಡೋಕ್ಕಾಗತ್ತೆ ನನಗೆ. ಮತ್ತೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಪೇಮೆಂಟ್ ಟರ್ಮ್ಸ್ ಅದನ್ನೆಲ್ಲ ಈಗ PGR ಫಾರ್ಮ್ಸ್ ಓಕೆ. ನಾನು ಒಂದ್ಸಲಾನು ಅವ್ರಿಗೆ ಕಾಲ್ ಮಾಡಿ ನಾನು ಕೇಳೇ ಇಲ್ಲ ನನಗೆ ಅಮೌಂಟ್ ಹಾಕಿ ಸರ್ ಅಂತ. ಅದು ಇನ್ಕ್ಲೂಡಿಂಗ್ ಸ್ಟೆಪ್ ಬೈ ಸ್ಟೆಪ್ ಸೀರಿಯಲ್ ಪ್ರಕಾರ ನಮ್ಗೇನು ಮಾಲ್ ಕಳಿಸಿದ್ದೋ ಆ ಮಾಲ್ದು ಸೀರಿಯಲ್ ಪ್ರಕಾರ ನಮ್ಗೆ ಅಮೌಂಟ್ ಬಂದ್ಬಿಡ್ತು. ಒಟ್ನಲ್ಲಿ ನೆನ್ಪಿಟ್ಕೋಬೇಕು. ಒಟ್ನಲ್ಲಿ ಸಿರಿಬ್ರೋ ಮತ್ತೆ ಮಾದೇವ್ ಪ್ರಸಾದ್ ಸರ್ಗೆ ಥ್ಯಾಂಕ್ ಯು PGR ಫಾರ್ಮ್ಸ್. ಥ್ಯಾಂಕ್ ಯು ವೆರಿ ಮಚ್.